ಹಸ್ತಂಗತರಾಗಿದ್ದಾರೆ, ಚಿರನಿದ್ರೆಗೆ ಜಾರಿದ್ದಾರೆ. ಅವರು ನಡೆದು ಬಂದಂತಹ ಹಾದಿ, ಕೊಟ್ಟಿರುವಂತಹ ಕೊಡುಗೆ, ಆ ಕುರಿತ ಒಂದು ವರದಿ ನಿಮ್ಮ ಮುಂದೆ. ದೇಶ ಕಂಡ ಅಪ್ರತಿಮ ನಾಯಕ, ಅಪರೂಪದ ರಾಜಕಾರಣಿ, ಸಾಧನೆಗಳ ಸರದಾರ, ಆರ್ಥಿಕ ಸುಧಾರಣೆಯ ಹರಿಕಾರ, ಹಲವು ಜನಪ್ರಿಯ ಯೋಜನೆಗಳ ರೂವಾರಿ ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ಇನ್ನು ನೆನಪು ಮಾತ್ರ. ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ಇನ್ನಿಲ್ಲ. ದೆಹಲಿಯ ಏಮ್ಸ್ ಆಸ್ಪತ್ರೆಯಲ್ಲಿ ಕೊನೆಯುಸಿರು. ತೀವ್ರ ಉಸಿರಾಟದ ತೊಂದರೆಯಿಂದ ಬಳಲ್ತಿದ್ದ ಡಾಕ್ಟರ್ ಮನಮೋಹನ್ ಸಿಂಗ್ ಅವರನ್ನ ದೆಹಲಿಯ ಏಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ತುರ್ತು ನಿಗಾ ಘಟಕದಲ್ಲಿ ಚಿಕಿತ್ಸೆ ನೀಡಲಾಗಿತ್ತು. ಆದರೆ ಚಿಕಿತ್ಸೆ ಫಲಿಸದೆ ತಡರಾತ್ರಿ 9:51ಕ್ಕೆ ಕೊನೆಯುಸಿರೆಳೆದಿದ್ದಾರೆ. ಡಾಕ್ಟರ್ ಮನಮೋಹನ್ ಸಿಂಗ್ ನಿಧನಕ್ಕೆ ಮೋದಿ ಸಂತಾಪ. ಮನಮೋಹನ್ ಸಿಂಗ್ ಅವರ ನಿಧನಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಸಂತಾಪ ಸೂಚಿಸಿದ್ದಾರೆ. ದೇಶದ ಪ್ರಧಾನಿಯಾಗಿ ಇವರು ಸಲ್ಲಿಸಿದ ಸೇವೆ ಅತ್ಯಮೂಲ್ಯವಾದದ್ದು ಎಂದು ಟ್ವೀಟ್ ಮೂಲಕ ಪ್ರಧಾನಿ ಮೋದಿ ಸಂತಾಪ ಸೂಚಿಸಿದ್ದಾರೆ. ಮನಮೋಹನ್ ಸಿಂಗ್ ಅವರ ಸಾಧನೆ ಎಂದಿಗೂ ಮರೆಯಲಾಗದು ಎಂದು ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಟ್ವೀಟ್ ಮಾಡಿ ಸಂತಾಪ ವ್ಯಕ್ತಪಡಿಸಿದ್ದಾರೆ. ಇನ್ನು ಏಮ್ಸ್ ಆಸ್ಪತ್ರೆಗೆ ಪ್ರಧಾನಿ ಮೋದಿ ಸೇರಿದಂತೆ ಅನೇಕ ನಾಯಕರು ಭೇಟಿ ನೀಡಿ ಅಂತಿಮ ದರ್ಶನ ಪಡೆದರು. ಅಲ್ಲದೆ ದೇಶಾದ್ಯಂತ 7 ದಿನಗಳ ಕಾಲ ಶೋಕಾಚರಣೆಯನ್ನ ಘೋಷಿಸಲಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಭಾರತವನ್ನ ಅಭಿವೃದ್ಧಿ ಪಥದತ್ತ ಕೊಂಡೊಯ್ದ ರಾಜಕೀಯ ನಾಯಕ ಇನ್ನು ನೆನಪು ಮಾತ್ರ. ಇಂಥ ಧೀಮಂತ ನಾಯಕ ನಡೆದು ಬಂದ ಹಾದಿ ಬಗ್ಗೆ ಒಂದಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳು ನಿಮ್ಮ ಮುಂದೆ. ಭಾರತವನ್ನ ಅಭಿವೃದ್ಧಿ ಪಥದತ್ತ ಕೊಂಡೊಯ್ದ ರಾಜಕೀಯ ನಾಯಕ, ದೇಶದ ಆರ್ಥಿಕತೆಯನ್ನ ಸುಧಾರಿಸಿದ ಅರ್ಥಶಾಸ್ತ್ರಜ್ಞ, ಹಿಂದೂಸ್ತಾನವನ್ನ ಪೋಲಿಯೋ ಮುಕ್ತವನ್ನಾಗಿಸಿದ ವೈದ್ಯ, ಚಂದ್ರಯಾನ ಮಂಗಳಯಾನದ ಕನಸುಗಾರ. ಇಂಥ ಧೀಮಂತ ನಾಯಕರನ್ನ ಕಳೆದುಕೊಂಡ ಭಾರತ ಬಡವಾಗಿದೆ. ಸಿಂಗ್ ಹೆಜ್ಜೆ ಗುರುತು. ಡಾಕ್ಟರ್ ಮನಮೋಹನ್ ಸಿಂಗ್ 1932ರ ಸೆಪ್ಟೆಂಬರ್ 20ರಂದು ಜನಿಸಿದ್ರು. 1963ರಿಂದ 1965ರವರೆಗೆ ಪಂಜಾಬ್ ಯೂನಿವರ್ಸಿಟಿಯಲ್ಲಿ ಆರ್ಥಿಕ ಉಪನ್ಯಾಸಕರಾಗಿ ಕೆಲಸ ನಿರ್ವಹಿಸಿದ್ರು. 1976ರಲ್ಲಿ ಹಣಕಾಸು ಸಚಿವಾಲಯದಲ್ಲಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ರು. 1982ರಲ್ಲಿ RBIಗೆ ಗವರ್ನರ್ ಆಗಿ ಸಿಂಗ್ ನೇಮಕಗೊಂಡ್ರು. 1991ರಲ್ಲಿ ರಾಜ್ಯಸಭಾ ಸದಸ್ಯರಾಗಿ ಸಿಂಗ್ ಆಯ್ಕೆಯಾದ್ರು. 1999ರಲ್ಲಿ ಲೋಕಸಭಾ ಚುನಾವಣೆಗೆ ಸಿಂಗ್ ಸ್ಪರ್ಧೆ ಮಾಡಿದ್ರು. ಸಿಂಗ್ ಹೆಜ್ಜೆ ಗುರುತು. 2004ರಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ 13ನೇ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು. 2 ಬಾರಿ ಪ್ರಧಾನಮಂತ್ರಿಯಾಗಿ ಸಿಂಗ್ ಕಾರ್ಯನಿರ್ವಹಿಸಿದ್ರು. 2004ರಿಂದ 2014ರವರೆಗೆ ಡಾಕ್ಟರ್ ಸಿಂಗ್ ದೇಶದ ಪ್ರಧಾನಿಯಾಗಿ ಕೆಲಸ ಮಾಡಿದ್ದರು. ಇಂಥ ಅಪರೂಪದ ರಾಜಕಾರಣಿಯನ್ನ ಪಡೆಯೋಕೆ ನಿಜಕ್ಕೂ ಭಾರತ ಪುಣ್ಯ ಮಾಡಿತ್ತು ಅಂದ್ರೂ ತಪ್ಪಾಗೋದಿಲ್ಲ. ಡಾಕ್ಟರ್ ಮನಮೋಹನ್ ಸಿಂಗ್ ಅಭಿವೃದ್ಧಿ ಕಾರ್ಯ ಎಂದಿಗೂ ಅಜರಾಮರ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ವಿಧಿವಶರಾಗಿದ್ದಾರೆ. ವಯೋಸಹಜ ಕಾಯಿಲೆಯಿಂದ ಏಮ್ಸ್ ಆಸ್ಪತ್ರೆಯಲ್ಲಿ ಅವ್ರಿಗೆ ನಿರಂತರವಾಗಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇತ್ತು. ಆಗಾಗ ಹಲವು ಗಣ್ಯರು ಹೋಗಿ ಭೇಟಿಯಾಗಿ ಅವರ ಆರೋಗ್ಯ ವಿಚಾರಿಸ್ಕೊಂಡು ಬಂದಿದ್ದು ಕೂಡ ನಮಗೆ ಗೊತ್ತಿದೆ. ಆದರೆ ಈ ಬಾರಿ ಅವರು ಏಮ್ಸ್ ಆಸ್ಪತ್ರೆಗೆ ಹೋಗಿ ಆ ಚಿಕಿತ್ಸೆಗೆ ಸ್ಪಂದಿಸದೆ ವಿಧಿವಶರಾಗಿದ್ದಾರೆ. ಹಾಗಾಗಿ ಅನೇಕ ಗಣ್ಯರು ಇವತ್ತು ದೆಹಲಿ ಕಡೆಗೆ ಅಂತಿಮ ದರ್ಶನ ಪಡೆದುಕೊಳ್ಳೋದಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಇವತ್ತು ಬೆಳಗ್ಗೆ 10:30ಕ್ಕೆ ಒಂದು ಶ್ರದ್ಧಾಂಜಲಿ ಸಭೆಯನ್ನು ಕೂಡ ನಡೆಸ್ತಾರೆ ನಾಯಕರು ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಆರಂಭದಲ್ಲೇ ಹೇಳ್ತಾ ಇದ್ವಲ್ಲ, ಪಕ್ಷಾತೀತವಾಗಿ ಇವತ್ತು ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರನ್ನ ನಾಯಕರು ನೆನಪು ಮಾಡ್ಕೊಳ್ತಾರೆ ಅಂದ್ರೆ ದೇಶಕ್ಕೆ ಕೊಟ್ಟಿರುವಂತಹ ಕೊಡುಗೆ ಹಲವು ಯೋಜನೆಗಳು. ಪ್ರಧಾನಿ ನರೇಂದ್ರ ಮೋದಿ ಅವ್ರಿಗೂ ಕೂಡ ಮನಮೋಹನ್ ಸಿಂಗ್ ಅವರ ಬಗ್ಗೆ ಬಹಳ ಪ್ರೀತಿ.
ಬರೀ ಕಾಂಗ್ರೆಸ್ ನಾಯಕರು ಮಾತ್ರ ಅವರು ಇಷ್ಟಪಡ್ತಿರ್ಲಿಲ್ಲ, ಅವರ ಯೋಜನೆಗಳ ಬಗ್ಗೆ ಮಾತಾಡ್ತಿರ್ಲಿಲ್ಲ ಅಂತ. ಭಾರತೀಯ ಅರ್ಥವ್ಯವಸ್ಥೆಯ ದಿಕ್ಕನ್ನ ಬದಲಾಯಿಸಿರುವ ರೂವಾರಿ ಯಾರು ಅಂತ ಕೇಳಿದ್ರೆ ನೀವು, ಇದೇ ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು. ಅನೇಕ ಕಾಂಗ್ರೆಸ್ ನಾಯಕರು ಹೇಗೆ ಅವ್ರನ್ನ ನೆನಪು ಮಾಡ್ಕೊಳ್ತಾರೆ ಅಂದಾಗ ಇದೇ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ರು. ಭಾರತೀಯ ಅರ್ಥವ್ಯವಸ್ಥೆಯ ದಿಕ್ಕನ್ನ ಬದಲಾಯಿಸಿರುವ ಧೀಮಂತ ನಾಯಕ ಅವರು. ತಮ್ಮ ಆಡಳಿತಾವಧಿಯಲ್ಲಿ ಹಲವು ಜನಪರ ಯೋಜನೆಗಳನ್ನ ಜಾರಿಗೆ ತಂದಿದ್ದು ಈ ಸಮಯದಲ್ಲಿ ನಾವು ನೆನಪು ಮಾಡ್ಕೊಳ್ಬೇಕು ಅಂತ ಹಲವು ಕಾಂಗ್ರೆಸ್ ನಾಯಕರು ಅದನ್ನ ಪ್ರಸ್ತಾಪ ಮಾಡಿದ್ದನ್ನ ನಾವು ಗಮನಿಸ್ತಾ ಇದ್ವಿ. ಅದ್ರ ಜೊತೆಗೆ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಇರಬಹುದು, 2005ರಲ್ಲೇ ಈ ಯೋಜನೆ ಜಾರಿ ಬಂತು. ನಾವೀಗೆಲ್ಲ ಮಾತಾಡ್ತೀವಿ ನಿರುದ್ಯೋಗದ ಸಮಸ್ಯೆ ಯಾಕೆ ಹೋಗಲಾಡಿಸೋದಕ್ಕೆ ಆಗ್ತಾ ಇಲ್ಲ ಯಾರಿಂದಲೂ ಕೂಡ ಅಂತ. ಬಟ್ ಆಗಲೇ ಅಂಥದ್ದೊಂದು ಚಿಂತನೆಯನ್ನು ಅಳವಡಿಸ್ಕೊಂಡಿದ್ರು ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ಅನ್ನೋದು ಗಮನಾರ್ಹ. ಅದನ್ನ ನೆನಪು ಮಾಡಿಕೊಳ್ಳಬೇಕು ನಾವೀಗ. ಪ್ರತಿ ಗ್ರಾಮೀಣ ಕುಟುಂಬಕ್ಕೆ 100 ದಿನಗಳ ಕೂಲಿ ಉದ್ಯೋಗವನ್ನ ನೀಡಿತಂತೆ ಈ ಯೋಜನೆ. ಜನರ ಜೀವನೋಪಾಯವನ್ನ ಸುಧಾರಿಸುವ ಮತ್ತು ಗ್ರಾಮೀಣ ಮೂಲ ಸೌಕರ್ಯವನ್ನ ಹೆಚ್ಚು ಮಾಡೋದೇ ಈ ಯೋಜನೆಯ ಉದ್ದೇಶ ಆಗಿತ್ತು. 2005ರಲ್ಲೇ ಈ ಯೋಜನೆಯನ್ನ ಜಾರಿಗೆ ತಂದಿದ್ರು. ಇಂಥದ್ದೊಂದು ಜನರಿಗೆ ಸಹಾಯ ಆಗೋ ನಿಟ್ಟಿನಲ್ಲಿ ಯೋಜನೆಯನ್ನ ಅಂತ. ಅದ್ರ ಜೊತೆಗೆ ಮಾಹಿತಿ ಹಕ್ಕು ಕಾಯ್ದೆ 2005ರಲ್ಲಿ ಅಂಗೀಕರಿಸಲ್ಪಟ್ಟ RTI ನಾಗರಿಕರಿಗೆ ಸಾರ್ವಜನಿಕ ಅಧಿಕಾರಿಗಳಿಂದ ಮಾಹಿತಿ ಪಡೆಯುವ ಹಕ್ಕನ್ನ ಕೂಡ ಇದೆ ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ನೀಡಿದ್ದಾರೆ ಅನ್ನೋದು ಕೂಡ ನಾವು ಗಮನಿಸಬೇಕಾಗಿರುವಂತಹ ವಿಚಾರ. ಅದ್ರ ಜೊತೆಗೆ ಆಧಾರ್, ಈಗೆಲ್ಲ ನಾವು ಪ್ರತಿಯೊಂದಕ್ಕೂ ಕೂಡ ಆಧಾರ್ ಸೌಲಭ್ಯ ಕೇಳ್ತೀವಿ. ಆಧಾರ್ ಇರೋದ್ರಿಂದ ಎಲ್ಲವೂ ಕೂಡ ಸರಾಗವಾಗಿ ಆಗುತ್ತೆ ಕೆಲಸಗಳಂತೆಲ್ಲ ಮಾತಾಡ್ತೀವಲ್ಲ. ಈ ಆಧಾರ್ ಸೌಲಭ್ಯ ಪರಿಚಯ ಮಾಡಿದವ್ರು ಯಾರು ಹಾಗಾದ್ರೆ ಅಂತ ನೀವು ಪ್ರಶ್ನೆ ಮಾಡಿದ್ರೆ ಬೇರೆ ಯಾರು ಅಲ್ಲ, ಇದೇ ಕಾಂಗ್ರೆಸ್ನ ಹಿರಿಯ ಮುತ್ಸದ್ದಿ ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ಅನ್ನೋದನ್ನ ಕೂಡ ನಾವು ನೆನಪು ಮಾಡ್ಕೊಳ್ಬೇಕು ಅಂತ ಅನ್ಸುತ್ತೆ. ಕಾರಣ ಹಲವು ನಿವಾಸಿಗಳಿಗೆ ಅದು ವಿಶಿಷ್ಟ ಗುರುತನ್ನ ಒದಗಿಸೋದಕ್ಕೆ ಆಧಾರ್ ಕಾರ್ಡ್ ಬಹಳ ಸಹಾಯ ಆಗಿದೆ ಅಂತ. ವಿವಿಧ ಸೇವೆಗಳ ಪ್ರವೇಶ ಒದಗಿಸೋದಕ್ಕೆ ನೀವೆಲ್ಲೇ ಹೋಗಿ ಈಗ ಆಧಾರ್ ಕಾರ್ಡ್ ಒಂದಿದ್ರೆ ಸಾಕಪ್ಪ, ಎಲ್ಲ ಕೆಲಸ ಆಗುತ್ತೆ, ಆರಾಮಾಗಿ ಹೋಗಿ ಇದ್ದು ಬರಬಹುದು ಅಂತ. ನೀವೆಲ್ಲೇ ಪ್ರಯಾಣ ಮಾಡಿದ್ರೂ ಕೂಡ ಈಗ ಆಧಾರ್ ಕಾರ್ಡ್ ಒಂದಿದ್ರೆ ಸಾಕು ಅನ್ನೋ ರೀತಿಯಲ್ಲಿ ಆಗ್ಬಿಟ್ಟಿದೆ. ಸೊ ಅದನ್ನ ಪರಿಚಯ ಮಾಡಿದಂತಹ ಧೀಮಂತ ಕೂಡ ಇದೇ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಅಂತ. ಮತ್ತೊಂದು ವಿಚಾರ ಗಮನಿಸಬೇಕು, ನೇರ ಲಾಭ ವರ್ಗಾವಣೆ. ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಸರ್ಕಾರವು ನೇರ ಲಾಭ ವರ್ಗಾವಣೆ ವ್ಯವಸ್ಥೆಯನ್ನು ಕೂಡ ಆ ಸಂದರ್ಭಕ್ಕೆ ಜಾರಿಗೆ ತಂದಿತ್ತು ಅಂತ. ಇದು ಕಲ್ಯಾಣ ನಿಧಿ ವಿತರಣೆಯನ್ನ ಸರಳೀಕರಣ ಮಾಡೋದು, ಅನೇಕ ಲೋಪದೋಷಗಳನ್ನ ಕೂಡ ಆ ಮೂಲಕ ತೆಗೆದು ಹಾಕುವುದಕ್ಕೂ ಕೂಡ ಸಹಾಯ ಆಯಿತು ಅನ್ನುವಂತಹ ವಿಚಾರವನ್ನ ಹಲವು ಕಾಂಗ್ರೆಸ್ ನಾಯಕರು ಈ ರೀತಿಯೆಲ್ಲ ಡಾಕ್ಟರ್ ಮನಮೋಹನ್ ಸಿಂಗ್ ಅವರನ್ನ ನೆನಪು ಮಾಡ್ಕೊಳ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಪೋಲಿಯೋ ಮುಕ್ತ ಭಾರತ ಮಾಡಿರೋ ರೂವಾರಿ ಕೂಡ ಇದೇ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು. ಭಾರತ ಅಮೇರಿಕ ಅಣು ಒಪ್ಪಂದ ಸಾಧನೆಯನ್ನು ಕೂಡ ನಾವು ನೆನಪು ಮಾಡ್ಕೊಳ್ಬೇಕು ಅಂತ ಅನಿಸುತ್ತೆ. ಆ ಮಾತುಕತೆ, ಆ ಒಪ್ಪಂದ ಎಷ್ಟರ ಮಟ್ಟಿಗೆ ಸಹಾಯ ಆಯಿತು ಭಾರತಕ್ಕೆ, ದೇಶವನ್ನು ಮತ್ತೊಂದು ಹಂತಕ್ಕೆ ಕೊಂಡೊಯ್ಯುವಲ್ಲೂ ಕೂಡ ಈ ಒಪ್ಪಂದಗಳು ಎಷ್ಟರ ಮಟ್ಟಿಗೆ ಸಹಕಾರಿ ಆಯಿತು ಅನ್ನುವಂಥ ವಿಚಾರವನ್ನು ಕೂಡ ನಾವು ಈಗ ನೆನಪು ಮಾಡ್ಕೊಳ್ಬೇಕು ಅಂತ ಅನಿಸುತ್ತೆ. ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಬಸವರಾಜ್, ದೇಶ ಕಂಡ ಒಬ್ಬ ಧೀಮಂತ ನಾಯಕ, ಮಾಜಿ ಪ್ರಧಾನಿ, ಕಾಂಗ್ರೆಸ್ನ ಹಿರಿಯ ಮುತ್ಸದ್ದಿ ಮನಮೋಹನ್ ಸಿಂಗ್ ಅವರ ಅಗಲಿಕೆ, ಕಾಂಗ್ರೆಸ್ ನಾಯಕರ ಸ್ಮರಣೆ ಯಾವ ರೀತಿ ಇದೆ, ಏನೆಲ್ಲ ಇವತ್ತು ಪ್ಲಾನಿಂಗ್ಗಳಾಗಿದೆ, ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ